ಶೇಖರ ಚಂದ್ರಶೇಖರ ಚಂದ್ರಶೇಖರ ಪಾಹಿ ಮಾಂ. ಮೊನ್ನೆ ಮತ್ತೆ ಅದನ್ನ ರಿಪೀಟ್ ಮಾಡ್ರಿ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಇದನ್ನ ಕಂಟಿನ್ಯೂಸ್ಲಿ ಅನ್ತಾ ಇರಿ. ಎಂತ ಇದು ಕಾಪಾಡತ್ತಪ್ಪ ಅಂದ್ರೆ ನಿಮ್ಗೆ ಆಕ್ಸಿಡೆಂಟ್ ಆಗತ್ತ ಬಟ್ ನೀವು ಸತ್ತಿರೋದಿಲ್ಲ, ಉಳಿತೀರಿ ಅನಿಸುತ್ತ. ಓ, ನಾನು ಅದನ್ನು ಅಂದಿದ್ದೆ, ಅದ್ರ ಪರಿಣಾಮ ನಾ ಇವತ್ತ ರಕ್ಷಣೆ ಮಾಡ್ತೇವೆ. ಇದನ್ನು ಯಾರು ಹೇಳಿ ಗೊತ್ತದನು? ಮಾರ್ಕಂಡೇಯ ಮಹರ್ಷಿಗೆ. ಮಾರ್ಕಂಡೇಯನಿಗೆ ಶಿವ 16 ವರ್ಷ ಆಯುಷ್ ಕೊಟ್ಟಿದ್ದ. ನಿನಗೆ 16 ವರ್ಷ ಆಯುಷ್ಯನ ಉತ್ತಮ ಜಾನ ಪಂಡಿತ ಮಗು ಬೇಕೋ ಅಥವಾ ದರಿದ್ರರಾದಂಥ 100 ವರ್ಷದ ಮಗು ಬೇಕು ಅಂತ ಕೇಳಿದ ಶಿವ ಅವರ ಅಪ್ಪನಿಗೆ. ವಿಚಾರ ಮಾಡಿದ, ಅಂತ ಹೆಂಡಿ ಮತ್ತಲ ಮಗನ ತೊಗೊಂಡು ಏನು ಮಾಡೋದು? 16 ವರ್ಷ ಯಾಕೆ ಬದುಕಲ್ಲ, ಚಂದ ಬದುಕಬೇಕಂದ. ಹ್ಞೂ ಅಂತ್ಕೊಂಡು ಕೊಟ್ಟ. ಮಾರ್ಕಂಡೇಯ ಹುಟ್ಟಿದ. 16 ವರ್ಷ ಆಗಿ ಬಂತು, ಸಾಯಕ್ಕೆ ಬಂದ. ಅವನು ಟೆನ್ಷನ್ ಆಯ್ತು ಅವ್ರ ಅಪ್ಪಗೆ. ಒಬ್ಬ ಋಷಿಮುನಿಗೆ ಹೋಗಿ ಕೇಳಿದ, ಏನು ಮಾಡಬೇಕು? ಈ ಮಂತ್ರ ಕೊಟ್ಟರು. ಸಾಕ್ಷಾತ್ ಮಾರ್ಕಂಡೇಯ ಮುನಿ ಹೇಳಿ ತನ್ನ ಜೀವವನ್ನು ಉಳಿಸಿಕೊಂಡ ಮಂತ್ರ ಇದು. ಮತ್ತೊಂದು ಮಂತ್ರ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಮಂತ್ರ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ನಿಮ್ಮ ಮಕ್ಕಳು ಹೊರಗೆ ಹೋಗೋ ಕಾಲಕ್ಕೆ ಈ ಮಂತ್ರ ಒಂದು ತಲೆ ಮ್ಯಾಗ ಕೈ ಇಟ್ಟು ಕಳಿಸ್ರಿ. ನಿಮ್ಮ ಮಕ್ಕಳು ಹೊರಗೆ ಹೋಗುವಾಗ ಒಂದು ತಮಗೆ ನೀರು ತಗೋರಿ, ಒಂದು ಗ್ಲಾಸ್ ನೀರು ತಗೋರಿ. 5 ಸಲ 11 ಸಲ ಈ ಮಂತ್ರ ಹೇಳಿ ನೀರು ಕುಡಿಸಿ ಕಳಿಸ್ರಿ. ಒಂದು ಕೂದಲು ಕೊಂಕೋದಿಲ್ಲ ಮಕ್ಕಳಿಗೆ. ಅಷ್ಟು ಅಥಾರಿಟೇಟಿವ್ ಮಂತ್ರದವು ಎರಡು. ನಾ ಹೇಳಿದ್ನಲ್ಲ, ನೀವು ಕಾಲನಿಂದ ಸಾವಿನ ದವಡೆಯಿಂದ ಪಾರಾಗಬೇಕು ಅಂದ್ರೆ ಸ್ಕೂಟಿ ಹತ್ತಿರ್ತೀರಿ. ನೀವು ಹೊರಗೆ ಹೋದ್ರಪ್ಪ ಅಂತ ಇವತ್ತು ಮನೆಯಿಂದ ಹೊರಗೆ ಹೋದವರು ಸುರಕ್ಷಿತ ವಾಪಸ್ ಮನೆ ಬರ್ತೀವಿ ಗ್ಯಾರಂಟಿ ಇಲ್ಲ. ಇವತ್ತು ನೀವು ಎಕ್ಸ್ಪರ್ಟ್ ಡ್ರೈವರ್ ಇರ್ಬೋದು, ಆದ್ರೆ ನಿಮ್ಮ ಎದುರಿ ಬರಾವ, ಹಿಂದೆ ಹೋಗಾವ, ಮಗ್ಲು ಹೋಗಾವ ಎಕ್ಸ್ಪರ್ಟ್ ಇರೋದಿಲ್ಲ. ಕುಡಿದಿರ್ತಾರವ, ಕುಡಿದು ಬಂದು ಆಸೆ ನೀವೇ ಮಾಡೋರ್ತೀರಿ. ನೀವು ಕರೆಕ್ಟ್ ಅದಿರಿ, ಅವ ಬಂದು ಆಸೆ ನೀವು ಮಾಡೋರೇನು ಹೇಳಿ ನೋಡೋಣ. ಅದಕ್ಕೆ ದಿಮಾಕ್ ಬೇಡ. ನಾ ಎಕ್ಸ್ಪರ್ಟ್ ಡ್ರೈವರ್ ಅದೇನು, ದಿಮಾಕ್ ಬೇಡ. ಬಂದು ಮತ್ತೊಬ್ಬ ಇಕ್ಕರಿಸ್ತಾನೆ ನಿಮ್ಗೆ. ಈ 2 ಮಂತ್ರ, ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷ ಮಾಂ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಅದ್ಭುತ ಮಂತ್ರ, ಪರಮಾದ್ಭುತ ಮಂತ್ರ. ಕಷ್ಟ ಕಾರ್ಪಣ್ಯಗಳದಾವ. ಕಷ್ಟ ಕಾರ್ಪಣ್ಯ ಇದ್ರೆ ಹನುಮಾನ್ ಚಾಲಿಸ ಎತ್ತಿದ ಕೈ. ಹನುಮಾನ್ ಚಾಲಿಸ, ವಿಷ್ಣು ಸಹಸ್ರನಾಮ. ಯಾರಿಗೆ ಮಕ್ಕಳು ಆಗಿಲ್ಲ, ಗಂಡು ಮಕ್ಕಳ ಬೇಕು ಅನ್ನೋದು ಇದ್ದರಪ್ಪ ವಿಷ್ಣು ಸಹಸ್ರನಾಮ ಅತಿ ರಿಸಲ್ಟ್ ಓರಿಯೆಂಟೆಡ್ ಅದು. ವಿಷ್ಣು ಸಹಸ್ರ ಕೇಳಿನ ವಿಷ್ಣು ಸಹಸ್ರನಾಮ. ನಿಮ್ಮ ಮನ್ಯಾಗ ನಿಮ್ಮ ಗಂಡ ಸರಿಯಾಗಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಮನ್ಯಾಗ ಕಷ್ಟದ ಒಂದು ಏನೋ ಕಾಟದ ಅಂದ್ರೆ ಲಲಿತಾ ಸಹಸ್ರನಾಮ. ಲಲಿತಾ ಸಹಸ್ರನಾಮ ಗೊತ್ತಾ? ಇನ್ನೊಂದು ಮಂತ್ರ ಬರ್ತದ, ಹನುಮಾನ್ ಚಾಲೀಸ್ ಅದು ಬಿಟ್ರಪ್ಪ ಅಂದ್ರೆ ಮತ್ತೊಂದು ಮಂತ್ರ ಬರ್ತದ. ಹೌದಾ? ಹನುಮಂತ ದೇವ್ರ ಮಂತ್ರ. ಅದು ಹನುಮಾನ್ ರಕ್ಷಾ ಕವಚ ಅಂತ ಬರ್ತದೆ. ಅದು ಅನ್ರಿ, ಇಂಥ ಮಂತ್ರ ಅನ್ರಿ. ಮಂತ್ರದೊಳಗೆ ಪರಮಾತ್ಮದ ಶಕ್ತಿ ಅದ. ನಿಮ್ಗೆ ಅನಿಸ್ಲಿಕ್ಕಿಲ್ಲ, ನಮಗೆ ಬರಲಿಕ್ಕಿಲ್ಲ. ಬಟ್ ಎಷ್ಟು ಮಂದಿ ಯುವ ಮಂತ್ರ ಕೊಟ್ಟು ನಾನು ಒಳ್ಳೇದಾಗೈತ ನೆನೆಸ್ಕೊಂತಾನೆ. ನಮಗೆ ಅವ್ರು ನಮ್ಮನ್ನು ನೆನೆಸ್ತಾರ. ಕಾರಣ ಮಂತ್ರಗಳು ಪ್ರತಿಯೊಂದಕ್ಕೂ ಮಂತ್ರದ. ನಿಮ್ಮ ಬಿಸ್ನೆಸ್ ಓಡಿಸ್ಬೇಕು ಮಂತ್ರದ. ಒಬ್ಬ ಶತ್ರು ಕಾಡ್ತಾನ, ಅವ ನಿಮ್ಮ ಸನಿಯಕ್ಕೆ ಬರಲಾರ್ದಂಗೆ ಮಂತ್ರದ. ನಿಮ್ಮ ಮಕ್ಕಳು ಮಾತು ಕೇಳುವಂಗೆ ಮಂತ್ರದ. ಕಳೆದು ಹೋದದ್ದು ಸಿಗುವಂಗೆ ಮಂತ್ರದ. ಎಷ್ಟು ಮಂದಿಗೆ ಸಿಕ್ಕಾವಪ್ಪ ಅಂದ್ರೆ ಚಮತ್ಕಾರ. ಯಾವ
ಚಮತ್ಕಾರ ಆಗ್ಯಾವ್ರಿ, ನಂಬೋದಿಲ್ಲ ನೀವು. ನಮ್ಮ ಮಿಸಸ್ಸದ್ದು 2 ತೊಲೆ ಬುಗುಡಿ ಇದು ಏನು ಕಿವ್ಯಾಂದು ಇದು ಕರೆದಿತ್ತು ಹೋಟೆಲ್ನಾಗ ಬೆಂಗಳೂರಾಗ. ನಾವು ಬಂದು ಸುಮಾರು ಒಂದು 5 ತಾಸು ಮುಂದೆ ಬಂದುಬಿಟ್ಟಿವಿ. ಆಕೆ ಅಲ್ಲೇ ವಾಶ್ರೂಮ್ನಾಗ ಇಟ್ಟು ಬಂದಾಳ. ಹೌದಾ, ಹೊಳ್ಳಿ ಹೋಗಿ ತರಕ್ಕೆ ಅವನರ ಅಂತಾನ ಹೋಟೆಲ್ ಮಾಲೀಕ, 5 ಸಲ ಕಸ ಹೊಡಗಿವ್ರಿ ಒಟ್ಟ ಇಲ್ರಿ ಅಂತಾನ. ನಮ್ಮ ಮಿಸಸ್ಸು ಹೋಗು ನಡ್ರಿ ಸಿಕ್ಕಿತ್ತು ಅಂತ ಆಕೆ ಅಂತಾಳ. ನಮ್ಮ ಇದು ಮತ್ತೊಬ್ರು ಬಿಡ್ರಿ, ಮತ್ತೊಬ್ಬರು ಬದುಕಿನ ಆಗೈತಿ. ವಿಚಿತ್ರ ಅಂದ್ರೆ ಆಕೆ ಒಂದು ಟಿಶ್ಯೂ ಪೇಪರ್ನಾಗ ಹಾಕಿ ಇಟ್ಟಾಳ, ಅದನ್ನು ಹೊಳ್ಳಿ ಇಟ್ಕೋಬೇಕಂತ ತಿಳ್ಕೊಂಡು ಬರ್ತು ಬಂದಾಳ ಇಷ್ಟ. ಹೌದಾ, ಆ ಟಿಶ್ಯೂ ಪೇಪರ್ ತೊಗೊಂಡು ಒಗದಾರ, ಎಲ್ಲ ಖಾಲಿ ಮಾಡ್ಯಾರ, ಅದೊಂದು ಉಳ್ದ ಅಲ್ಲೇ ಉಳ್ದತ್ತದು. ಕಾರ್ನರ್ ಕುಂತ್ಬಿಡತ್ತೆ ಬಕೆಟ್ನೊಳಗೆ, ಡಸ್ಟ್ಬಿನ್ನೊಳಗೆ. ನಾವು ಹೋದಿವಿ, ಹುಡುಕಾಡ್ತೀವಿ, ಇರಲೇ ಇಲ್ಲ. ಎಲ್ಲ ಹುಡುಕಾಡಿದ್ವಿ. ಕೊನೆಗೆ ಒಂದು ಲಾಸ್ಟಕ್ಕೆ ಒಂದಿಷ್ಟು ಕೂದಲ, ಒಂದು ಸಣ್ಣ ಹಾಳೆ ಇತ್ತು, ತೆಗೆದು ನೋಡ್ತೀವಿ ಇಟ್ಟದು. ಅಕಸ್ಮಾತ್ ಯಾರು ಕೈ ಸಿಕ್ಕಿದ್ದು ಯಾರು ಕೊಡ್ತಾರೆ 2 ತೊಲೆ ಬಂಗಾರ? ನಾನು ಬದುಕಿನಾಗಾಗಿತ್ತು ಒಂದ್ಮೇಲೆ 3-4 ತಿಂಗಳ ಹಿಂದೆ. ಇದು ನಮ್ಮ ಮಂದಿ ಹೇಳಿದ್ದು ತೋಡಿ ಭಯಂಕರ ಅನಿಸುತ್ತೆ. ಅದಕ್ಕೆ ಕಾರ್ತವೀರಾರ್ಜುನ ಮಂತ್ರ ಅಂತದ್ದು. ಕಳೆದು ಹೋದ ವ್ಯಕ್ತಿ, ಕಳೆದು ಹೋದ ಸಾಮಾನು ಯಾರಾದರೂ ಕೊಡಬೇಕಾದದ್ದು ಕೊಳ್ಳೇ ಇಲ್ಲ ಅಂದ್ರೆ ಕಾರ್ತವೀರಾರ್ಜುನ ಮಂತ್ರ ದಿ ಬೆಸ್ಟ್. ಕಳ್ಕೊಂಡವ್ರ ವ್ಯಕ್ತಿ ಬರ್ತಾರೆ, ಕಳ್ಕೊಂಡು ಸಾಮಾನು ಬರ್ತದೆ, ಕೊಡಬೇಕಂತ ಸಾಲ ಕೊಡೋದಿಲ್ಲ ಅಂದ್ರೆ ಬೇಕಾದ್ರೆ ಅವನಾಗಲೇ ಬಂದು ಕೊಡ್ತಾನೆ ನಮಗೆ. ಎಷ್ಟು ಮಂದಿ ಅಂತಿಮ ಮಜಾ ಇದು. ನಿಮ್ಮ ಮಕ್ಕಳು ವಿಧೇಯ ಇಲ್ಲ, ತಿರುತಿರಿ ಮಾತಾಡ್ತಾರೆ, ನಿಮ್ಮ ಮಾತಿಗೆ ಬೆಲೆನೇ ಕೊಡೋದಿಲ್ಲ. ಅವ್ರ ಮಾತು ಕೆಲವೊಂದು ಮಂತ್ರದವ. ಏನಂತೀರಿ? ಗಂಡ ಮತ್ತೊಬ್ಬಕ್ಕೆ ಕೊಡೋದನ್ನ ಬಿಡಿಸಿ ನಿಮ್ಮ ಹತ್ರ ಕರ್ಕೊಂಬತ್ತದು ಮಂತ್ರ. ಮಂತ್ರ ಮ್ಯಾಗ ಜಗತ್ತದು, ಮಂತ್ರ ಮ್ಯಾಗ ಜಗತ್ತದು. ಅಂಜಬೇಕಾಗಿಲ್ಲ. ವ್ಯವಹಾರ ಕಟ್ಟಾಗಿದ್ರೆ ಭಯ 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 ಭಯ, ಸಾವಿರ ಭಯ. ಅದಕ್ಕೆ ಮಂತ್ರದು. ಮನ್ಯಾಗ ದೇವದ ಕಾಟದ ಓಡಿ ಹೋಗ್ತದ, ಒಂದು ಮಂತ್ರದು, ಢಾಕಿನಿ ಮಂತ್ರ. 5 ದಿವಸದಾಗ ಪೂರಾ ಮನೆ ಮತ್ತೆ ಪಾಸಿಟಿವಿಟಿ ಬಂದಿರ್ಬೇಕು, ಹಂಗದ. ಇದಕ್ಕೇನು ಉತ್ತರ ಹೇಳ್ತೀರಿ? ಈಗ ಒಬ್ಬ ಡಾಕ್ಟರ್, ನಾ ಫೇಮಸ್ ಹಾಕಿರಿ ಎದ್ರಿ ಮ್ಯಾಗಿಂದ ಗುಳಿಗೆ ಮ್ಯಾಗಿಂದ. ನಾ ಗುಳಿಗೆ ಚಂದ ಕೊಟ್ಟಿದ್ರೆ ನಿಮ್ಗೆ ಆರಾಮ ಹಾಕಿರಿ, ಆರಾಮಾದ್ರೆ ನೀವು ನನ್ನ ಹೆಸರು ತರ್ತೀರಿ. ಹಂಗೆ ನಾ ಒಬ್ಬ ಗುರು ಅದೀನಿ, ನನ್ನ ಕಡೆ ಸಿಕ್ಕಾಪಟ್ಟೆ ಮಂದಿ ಬರ್ತಾರೆ, ಅನೇಕ ಸಮಸ್ಯೆ ಹೇಳ್ತಾರೆ. ನಾ ಮಂತ್ರ ದೀಕ್ಷೆ ಕೊಟ್ಟು ಮಾಡಂತ ಹೇಳ್ತೀನಿ, ಅವ್ರು ಒಳ್ಳೇದಾಗುತ್ತೆ. ನಾ ಒಳ್ಳೆ ಗುರು ಹಾಕಿನಿ ನಾನು. ಇಷ್ಟೇ. ಬಟ್ ನಿಮ್ಮ ನಂಬಿಕೆ ಬೇಕು, ಇಷ್ಟ ಅಸೀಮ ನಂಬಿಕೆ ಬೇಕು. ನಂಬಿಕೆ ಇಲ್ಲ, ಫಲ ಇಲ್ಲ. ಶ್ರದ್ಧಾವಾನ್ ಲಭತೆ ಫಲಂ, ಶ್ರದ್ಧಾವಾನ್ ಲಭತೆ ವಿದ್ಯಾಂ. ಯಾರಿಗೆ ಶ್ರದ್ಧಾ ಅದ, ನಾ ಹೇಳಿದೆ ಮಂತ್ರದ ಶಕ್ತಿ ಐತಿ ತಿಳ್ಕೊಂಡು. ನಿಮ್ಮ ನಂಬಿಕೆ ಬರ್ಲಿಕ್ಕಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಷ್ಟೆಷ್ಟು ಇದಾಗೋದಿಲ್ಲ, ಅದು ವರ್ಕೌಟೇ ಆಗೋದಿಲ್ಲ. ನಿಮಗೆ ನಂಬಿಕೆ ಇಲ್ಲ, ವರ್ಕೌಟ್ ಆಗೋದೇ ಇಲ್ಲ. ನಂಬಿಕೆ ಮೇಲೆ ಜಗತ್ತದು. ಕಾರಣ, ಒಂದು ಪ್ರಶ್ನೆಯನ್ನು ಯಾರು ಕೇಳ್ತಾರಪ್ಪ ಅಂದ್ರೆ ಅಕ್ಬರ್ ಮತ್ತು ಬೀರ್ಬಲ್ಲ, ರಾಮಕೃಷ್ಣ ಮತ್ತು ತೆನಾಲಿ ರಾಮಕೃಷ್ಣ ಮತ್ತು ಯಾರು ಕೃಷ್ಣದೇವರಾಯ ಜೋಡಿಯು. ಕೃಷ್ಣದೇವರಾಯ ತೆನಾಲಿ ರಾಮಕೃಷ್ಣ ಜೋಡಿ ಇಲ್ಲೇ ಕರ್ನಾಟಕದೊಳಗೆ, ಅಲ್ಲಿ ದಿಲ್ಲಿ ಒಳಗೆ ಬೀರ್ಬಲ್ಲ ಮತ್ತು ಅಕ್ಬರ್. ಏನು ನಿಮ್ಮ ಹಿಂದೂ ಮಂದಿ ಏಟು ಬಿಡ್ಕೊಂತವಪ್ಪ, ಎಲ್ಲ ದೇವ್ರಿಗೆ ಅಡ್ಡಾಡ್ತಾವಪ್ಪ, ಏನಿದು ಈಗ ಹುಚ್ಚರದರ. ನಮ್ಮ ಎಲ್ಲ ನೋಡ್ರಿ, ಒಮ್ಮೆ ಹೋಗಿದ್ದೇವೆ, ಒಬ್ಬನ ದೇವರು, ನಮ್ಮ ಒಬ್ಬನ ದೇವ್ರು, ನಿಮ್ಮ 1000 ದೇವರು ಅದಾರ. ಅವ ಅಂದ, ಅವ ಕೇಳ್ತಾರ ಅಕ್ಬರ್, ನಂಬಿಕೆ ಮುಖ್ಯನೋ ದೇವ್ರ ಮುಖ್ಯನೋ ಅಂತಿಕೊಂಡು. ನಾ ಇದೇ ಹೇಳಿದ, ನಂಬಿಕೆ ಮುಖ್ಯನೋ ದೇವ್ರ ಮುಖ್ಯನೋ? ದೇವ್ರ ಮುಖ್ಯ ಅಲ್ವೇ ಅಲ್ಲ ಅಲ್ಲ ಬೀರ್ಬಲ್ಲ. ಮತ್ತು ಯಾರು ಮುಖ್ಯ? ನಂಬಿಕೆ. ಅದೇಂಗೆ ಹೇಳ್ತೀವಿ, ದೇವ್ರು ಮತ್ತು ಮಂದಿ ಯಾಕೆ ಹೊಕ್ಕಿದ್ರು? ನಂಬಿಕೆ ಇದ್ದಲ್ಲ ಹೊಕ್ಕ್ಯಾರ ಅವರು ಅಂದ. ಇದನ್ನ ಹೆಂಗೆ ಪ್ರೂವ್ ಮಾಡ್ತೀವಿ ಅಂದ. ನಾನು ಪ್ರೂವ್ ಮಾಡ್ತೇವೆ. ಒಂದು ನನಗೆ 3 ವರ್ಷ ಟೈಮ್ ಕೊಡ್ಬೇಕು ಅಂದ. 3 ವರ್ಷ ಬೇಕಾ ಅಂದ. ಬೇಕಂದ. 3 ವರ್ಷ ಅಕ್ಬರ ಕೇಳಿ ಬರ್ತಾ, ಇವನು ಅಂದು ಮರಿತಾ, ಎಲ್ಲರೂ ಮರೆತು ಬಿಟ್ರು. ಮುಂದೆ ಒಂದು ದಿವಸ ಇವ ಹಿಂಗೆ ಹೇಳಿದ ಒಂದು ದಿವಸಕ್ಕೆ ಅಕ್ಬರ್ನ ರತ್ನಖಚಿತ ಚಪ್ಪಲ್ ತುಡುಗಾಕೋ, ರತ್ನಖಚಿತ ಚಪ್ಪಲ್ ತುಡುಗಾಕೋ. ಹೌದಾ? ಹಾಕರೆ ಹೇಳ್ದಂತ ಅಕ್ಬರ್ನ ಚಪ್ಪಲ್ ತುಡುಗಾದ್ರು. ಆಯ್ತು. ಮುಂದೆ ಸಣ್ಣಗೆ ಎಲ್ಲ ಮರಿತಾರೆ, ದೇವರು ಮನುಷ್ಯರು ಎಲ್ಲರೂ ಮರಿತಾರೆ. ಮುಂದೆ ತುಸುದಿ ಆಯ್ತು. ಅಲ್ಲಿ ಒಂದು ಏನೋ ದರ್ಗಾ ಮತ್ತು ಒಂದು ಟೆಂಪಲ್ ಕಟ್ಟಿದ್ರು ಯಾರು.
ಮುಂದೆ ಒಂದು ದೊಡ್ಡ ಪ್ರಚಾರ ಮಾಡೋದು ಬೀರ್ಬಲ್ಲ. ಇಲ್ಲಿ ಹಂಗೈತಿ ಹಿಂಗೈತಿ ನೋಡ್ರಿ. ಇಲ್ಲಿ ಬಾಗಲಕೋಟೆ ನಾಗಪ್ಪನ ಕಟ್ಟೆ ಅಂತ ಬಂತು. ನಾಗಪ್ಪಗ ಎಷ್ಟು ಮಂದಿ ಒಂದು 100 ತೆಂಗಿನಕಾಯಿ ಅಂಗಡಿ ಹಾಕಿದ್ರು ಮಂದಿ ಏನು ಬುದು 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 ಗಪ್ಪ ತೆಗ್ದಮ್. ಇಲ್ಲೇ ಮಲಪುರ ಬಡ್ಯಾಗ ಇದು ನೀರು ಕುಡಿದೈತಿ ಒಂದು ಇದು ಅಂತಿಕೊಂಡಂತದ ಅವ ಎಬ್ಬಿಸಿದ್ರು. ಅವಾಗ ಗಣೇಶ್ ನೀರು ಕುಡಿತಾನ ಎಬ್ಸಿದ್ ಗೊತ್ತದನ ಮತ್ತೆ ತನಗಾತ ಹಂಗಿದು ಪರಂಪಾರ ಎದ್ದು ಬಿಡ್ತಿದ್ರು. ಅಲ್ಲಿ ದರ್ಗಾ ಮತ್ತು ಇದೇ ಟೆಂಪಲ್ ಐತಿ, ಅದು ಭಾಳ ಪವರ್ಫುಲ್ ಅದ, ಹಾಂಗದ ಹಿಂಗದ ಅಂತ ತಿಳ್ಕೊಂಡ್ರು. ಅದನ್ನ ಹಿಂದೂನು ಹೋಗತ್ತಿದ್ರು, ಈ ಕಡೆ ದರ್ಗಾ ಐತೆ ಅಂತ ತಿಳ್ಕೊಂಡ್ರು, ಮುಸಲ್ಮಾನರು ಹೋಗುತ್ತಿದ್ರು. ದೊಡ್ಡ ತೀರ್ಥಕ್ಷೇತ್ರ ಆಗ್ಬಿಡ್ತು. ಎಷ್ಟು ತಿಂಗಳದಾಗ 3-4 ತಿಂಗಳದಾಗ ತೀರ್ಥಕ್ಷೇತ್ರ ಹೋಗ್ಬಿಟ್ರು. 1 ವರ್ಷ ಆಯ್ತು, 2 ವರ್ಷ ಆಯ್ತು. ಅಕ್ಬರ್ ಮುಂದೆ ಯಾವುದೋ ಒಂದು ಹಿಂದೂ ರಾಷ್ಟ್ರದ ಮೇಲೆ ಅವ ಯುದ್ಧ ಸಾರಿ ಹೋಗ್ಬೇಕಾಗಿ ಬಂತು. ಅವಾಗ ಯಾರೋ ಮಂತ್ರಿ ಹೇಳಿದರು, ಅದು ಭಾಳ ಪವರ್ಫುಲ್ ಅದ್ರ ದರ್ಗಾ, ಆ ದರ್ಗಾಕರು ಹೋಗಿ ಬರ್ರಿ, ನಮಗೆ ವಿಜಯ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ಆಯ್ತು ಹೋದ್ರು. ವಿಚಿತ್ರದ ವಿಜಯ್ ಇದು ಅಕ್ಬರ್ ಗೆದ್ದು ಬಂದು ಮತ್ತೆ ಶಾಲ್ ಹಾಕಿದ, ಅದಕ್ಕೆ ಇದು ಮಾಡಿ ಇಲ್ಲಿಂದ ಗೆದ್ದು ಅಂತ ತಿಳ್ಕೊಂಡ್ರು. ಅವಾಗ ಬೀರ್ಬಲ್ ಬಂದ. ಜಾಂಪಣ ನೀವೇನು ದರ್ಗಾಕ್ಕೆ ಇದನ್ನು ನಡ್ಕೊಂಡು ಗೆದ್ದು ಬಂದಿರಲ್ಲ, ಆ ದರ್ಗಾದಾಗ ಏನೈತೆ ನಿಮ್ಗೆ ಗೊತ್ತಿಲ್ಲ ಅಂದ. ಏನದು ಅದ್ರಾಗ ಏನೂ ಇಲ್ಲ ನಾವು, ಏನೂ ಇಲ್ಲ ಅಂದ. ಏನಿಲ್ಲ ಮತ್ತು ಏನು ಇರಬೇಕಲ್ಲ, ಏನೇ ಇಲ್ಲ ಅಂದ್ರೆ ಏನದಾವು ನಿಮ್ಮ ಚಪ್ಪಲ್ ಅದಾವ ನಾವು. ಅವನು ತುಡುಗು ಮಾಡಿ ಚಪ್ಪಲ್, ಅವ ತಂದ ಚಪ್ಪಲ್ ಅದು ಕೈ ಕಟ್ಟಿ ದರ್ಗಾ ಕಟ್ಟಿದ್ದಾವ. ಹೇಳ್ರಿ ಈಗ ಆ ದರ್ಗಾ ಹಿಂಗೆ ಮಸೀದಿ ಕಟ್ಟಿದ್ರಲ್ಲ ಹಿಂಗ, ಅದ್ರ ಕೆಳಗೆ ಏನಿದ್ವಪ್ಪ, ಅಕ್ಬರ್ನ ಚಪ್ಪಲು. ಹೇಳೀಗ ದೇವರಿದ್ದ ಅಲ್ಲಿ ಮತ್ತು ಯಾವ ಶಕ್ತಿ ಅದು? ಹಾಗೆ ಮಂತ್ರದಲ್ಲೂ ನಂಬಿಕೆ, ಪ್ರತಿಯೊಂದು ಕಾರ್ಯದಲ್ಲೂ ನಂಬಿಕೆ. ಅದಕ್ಕಿಂತ ಹೆಚ್ಚಿಗೆ ನಿಮಗೆ ನಂಬಿಕೆ ಇರಬೇಕು. ನಿಮಗೆ ನಂಬಿಕೆ ಇರಬೇಕು. ಈ ನಿಮ್ಮಲ್ಕೊಂಡು ನಿಮ್ಮನ್ನು ನಂಬಿಕೆ ಕಳ್ಕೊಂಡ್ಬಿಟ್ರಪ್ಪ ಅಂದ್ರೆ ಯಾರು ನಿಮ್ಮನ್ನು ಕಾಪಾಡೋದಿಲ್ಲ. ಇವತ್ತು ಯಾರ ಮೇಲೆ ಯಾರೂ ನಂಬಿಲ್ಲ. ಹೆಂಡತಿ ನನಗೆ ಗಂಡ ಮೇಲಿಲ್ಲ, ಗಂಡನ ನಂಬಿಕೆ ಹೆಂಡತಿ ಮೇಲಿಲ್ಲ. ಒಂದು ಮನೆಗೆ ಹೋಗಿದ್ದೆ, ರಾತ್ರಿ ಅವತ್ತು ಅಲ್ಲೇ ಹಾಲ್ಟ್ ಮಾಡಬೇಕಾದ್ರು. ಬೆಳಗ್ಗೆ ಎದ್ದು ನಾನು ಬರಬೇಕಾಯ್ತು. ಬರಬೇಕಾದ ಹೊತ್ತಿಗೆ ನಮ್ಮ ಶಿಷ್ಯ ಹೇಳ್ದ, ನಿನ್ನೆ 16,000 ರೂಪಾಯಿ ಕೊಟ್ಟಿದ್ನಲ್ಲ, ಅವ್ನು ಒಬ್ರು ಕೊಡಬೇಕಾಗಿತ್ತು ಅಂದ. ಆಕೆ ಹೆಂಗೆ ತಂದು ಕೊಟ್ಲು. ಹೆಂಗೆ ತಂದು ಕೊಡೋದು ಎನ್ಸ್ಕಾಗ್ತಿದ್ದ ಅವನು. ಆಕೆ ಯಾರಂತ ಕೇಳಿದ, ಹೆಂತ. ಮತ್ತು ಹೆಂಡತಿ ಕೈ ನೀ ಕೊಟ್ಟು ಮತ್ತು ಇವನ್ ಸಗ ಗುರುಗಳ ಇವತ್ತು ಯಾರು ನಂಬಾರ್ದ್ರಿ ಅಂದ. ಏನು ಮಾಡ್ತೀರಿ, ಯಾರು ನಂಬಾರ್ದು ಇರ್ತ ಅಂದ. ಅಲ್ಲೋ ಮಾರೆ, ಯಾರನ್ನ ನಂಬಿಕೆನೇ ಜೀವನಪ್ಪ, ಮತ್ತು ಯಾರು ನಂಬಾರ್ದು, ಹಿಂಗ್ಯಾಕೆ ಮಾತಾಡ್ತೀವಿ ಅಂದೆ. ಇಲ್ರಿ ಗುರುಗಳು, ಮತ್ತು ಒಮ್ಮೆ ಹಿಂಗಾರಿ ನಾನು ಹೆಂಡ್ತಿ ನಾವು ಒಮ್ಮೆ ಈಗ ಬಂದು ಹೋಗಿದ್ದೆ, ಒಂದು 500 ರೂಪಾಯಿ 2 ನೋಟ್ಸ್ ತೊಗೊಂಡ್ಬಿಟ್ಟಿದ್ರಿ ಹಿಂಗೆ ಅಂತಂದ. ನಾ ಅಂದೆ, ನೋಡಪ್ಪ ತೊಗೊಳ್ಳಿ, ಇದ್ರ ಮಾಡಿ ಆ ಮಾತು ಬೇರೆ. ಈಗ ನೀನು ಹೆಂತಿಕೊಂಡು ಮುಕ್ಕೊಂತಿಲ್ಲ ಅಂತಂದೆ. ಮುಕ್ಕೊಂಡು ಆಕೆ ರಾತ್ರಿ ಮುಕ್ಕೊಂಡ ನಿಮ್ಮ ಕುತ್ಕಿಜರಿ ಮಾಡ್ತೀಯ ಅಂತಂದೆ. ಗಾಬರಿ ಬಿಟ್ಟವ, ರಾತ್ರಿ ಮಕ್ಕೊಂಡಿದ್ದೀವಿ, ತಳದಿಂದ ಬಿಟ್ಟು ಕುತ್ಕಿಚರಿ ಮುಗಿದೋದಲ್ಲ, ಈಗ ಸತ್ತವಕ್ಕಿ. ಅವಾಗ ಏನು ಮಾಡ್ತೀವಿ, ನಂಬ್ತಿಲ್ಲ ಅಂತಂದ. ಹೇಗೆ ಅಂದವ ಅಂದ ಮುಂದೆ ನಾ ಹೋದ್ಮೇಲೆ 1 ವಾರ ಆದಮೇಲೆ ಅವ್ನು ಹೆಂತ ಫೋನ್ ಮಾಡಿದ್ಲು. ಗುರುಗಳ ನೀವು ಏನು ಮಾಡಿರಿ, ನನ್ನ ಗಂಡ ಒಟ್ಟು ನನ್ಕೊಂಡು ಮುಕ್ಕೊಳವಲ್ಲ ಅಂದ. ನನ್ನ ಗಂಡ ನನ್ಕೊಂಡು ಮುಕ್ಕೊಳವಲ್ಲ, ಈಗ ಬಂದು ಮುಕ್ಕೊತಿದ್ದ, ಯಾಕೆ ಮುಕ್ಕೊಳವಲ್ಲ ಗೊತ್ತಾಗ್ತದ, ಎದಕ್ಕೆ ಮಕ್ಕೊಂಡಿರಬೇಕು ಗೊತ್ತಾ, ಭಯ ಏನ್ ಕುತ್ಕಿಸಿವ್ರ ಅಂತ. ಅವಾಗ ಮತ್ತೊಂದು ಹೇಳಿದ, ಮತ್ತೊಮ್ಮೆ ಅಲ್ಲಪ್ಪ ಪೂರ್ಣ ನಂಬೇಕು. ಅಕಸ್ಮಾತ್ ರವಣ ಈಗ ನೀವು ಊಟ ಮಾಡ್ತಿರ್ತೇಪ್ಪ, ಊಟದಾಗ ಒಂದು ಏನು ಹಾಕ್ಬಿಟ್ರೆ ಏನು ಮಾಡವ ಅಂತಂದೆ. ಊಟನೇ ಮಾಡಿಲ್ಲ ನಾನು. ಸಹಜ ನಂಬದ್ ನಾ ಹೇಳಕತ್ತೀನಿ, ಊಟನೇ ಮಾಡಿಲ್ಲ ಅವ. ಖಾನಾವಳಿಗೆ ಊಟ ಮಾಡಕತ್ತಿದ. ಅದಕ್ಕೆ ನಂಬಿಕೆ ಆಧಾರಿತ ಜೀವನದ ನಂಬಲೇಬೇಕು. ಕಾರಣ ಈಗ ನಾನು ಹೇಳುವ ಮಾತುಗಳನ್ನು ನೀವು ನಂಬಲೇಬೇಕು. ನಾನು ನಿಮ್ಮನ್ನು ನಂಬಿಸ್ತಾ ಇಲ್ಲ, ಆದ್ರೆ ನಂಬಿಕೆ ಇದ್ದರೆ ಮಾತ್ರ ಅದರ ಫಲ ದೊರಕ್ತದೆ. ಕಾರಣ ಈ ನಂಬಿಕೆಯಿಂದ ನೀವು
ನಿನ್ನೆಯ ಒಂದು ಇದನ್ನ ಪೂರ್ಣ ಮಾಡೋಣ ಇವತ್ತು. ಒಂದನೇದ್ದು ಆಳು ಉಸಿರಾಟ ಮಾಡ್ತೀರಾ, ನೇರವಾಗಿ ಕೂತಿದ್ದೀರಿ, ಮೈಯನ್ನು ತುಂಬ ಸಲಿಬಿಟ್ಟಿದ್ದೀರಿ, ಹಗುರವಾಗಿ ಕೂಡುತ್ತಿದ್ದೀರಿ. ನಿಮ್ಮ ಶರೀರದ ಯಾವುದೇ ಭಾಗ ಬಿಗಿಯಾಗಿ ಇಲ್ಲವೇ ಇಲ್ಲ, ಸಡಿಲ ಸಡಿಲ ಸಡಿಲ, ಕ್ವೈಟ್ ನ್ಯಾಚುರಲ್. ಕೂತಿದ್ದೀರಿ ಅಷ್ಟೇ. ಕೈಯನ್ನು ಬಿಗಿ ಹಿಡಿಯೋಂಗಿಲ್ಲ, ಕಾಲು ಬಿಗಿ ಹಿಡಿಯೋಂಗಿಲ್ಲ, ಕಣ್ಣು ಒತ್ತೆ ಮುಚ್ಚೋಂಗಿಲ್ಲ, ತುಟಿ ಒತ್ತೆ ಮುಚ್ಚೋಂಗಿಲ್ಲ. ಎಲ್ಲವೂ ಹಗುರ ಹಗುರ ಹಗುರ, ಸಡಿಲ ಸಡಿಲ ಸಡಿಲ. ಈಗ ಆಳವಾದ ಉಸಿರಾಟ ಶುರು. ಪೂರ ತುಂಬ್ತಾ ಹೋಗಿ ಎದೆಯನ್ನು, ಅಲಗಾಡಬೇಡಿ. ಪೂರ ಎದೆ ತುಂಬ ಉಸಿರನ್ನು ತುಂಬ್ತಾ ಹೋಗಿ. ನಿಮ್ಮ ಎದೆ ತುಂಬ ಉಸಿರನ್ನು ತುಂಬ್ರಿ. ನಿಮ್ಮ ಶರೀರದೊಳಗೆ, ನಿಮ್ಮ ಎದೆ ಎಂಬ ಎದೆಯೊಳಗೆ 2 ಗಾಳಿಗೂಡುಗಳದಾವ, 2 ಶ್ವಾಸಕೋಶಗಳದಾವ, 2 ಪ್ಲಾಸ್ಟಿಕ್ ಚೀಲ ಅಂತ ತಿಳ್ಕೊರಿ, 2 ಬಲೂನ್ ಅಂತ ತಿಳ್ಕೊರಿ. ಅವನ್ನ ಪೂರ್ತಿ ಉಬ್ಬಿಸ್ರಿ, ಪೂರ್ತಿ ಖಾಲಿ ಮಾಡಿ. ಒಂದು ಬಲೂನನ್ನು ಉಬ್ಬಿಸಿ ಟಸ್ ಅಂತಿಕೊಂಡು ಉಸಿರು ಬಿಟ್ಟಾಗ ಹೆಂಗೆ ಅನಿಸುತ್ತೆ, ಗಾಳಿ ತೆಗೆದಾಗ ಹೆಂಗಾಗತ್ತೆ, ಪೂರ ಆಕುಂಚನ ಹಂಗೆ. ಉಬ್ಬಿಸಿದಾಗ ಪೂರ ಉಬ್ಬುತ್ತದೆ ಬಲೂನು, ಉಸಿರು ಬಿಟ್ಟಾಗ ಪೂರ್ಣ ಖಾಲಿ ಆಗ್ತದೆ. ಅದೇ ಥರ ನಿಮ್ಮ 2 ಶ್ವಾಸಕೋಶಗಳು ಪೂರ್ಣ ಉಬ್ಬಬೇಕು, ಪೂರ್ಣ ಕುಗ್ಗಬೇಕು. 2 ನಿಮಿಷ ಆಯಿತಾ. ಮುಂದಿನ ಹಂತ ಅಶ್ವಿನಿ ಮುದ್ರಾ. ಈಗ ಬರೀ ಉಸಿರು ತಗೊಳ್ಳುವಂಗಿಲ್ಲ, ಉಸಿರು ತಗೊಳ್ತಾ ಅಶ್ವಿನಿ ಮುದ್ರಾ. ಹೇಗೆ ಒಂದು ಅಶ್ವ, ಒಂದು ಕುದುರೆ ತನ್ನ ಗುದನಾಳವನ್ನು ಆಕುಂಚನ ಮಾಡಿಕೊಂಡು ಮೇಲಕ್ಕೇರಿಸ್ತದೋ ಅದೇ ಥರ ನಿಮ್ಮ ಏನಸ್ಸನ್ನು, ನಿಮ್ಮ ಗುದನಾಳವನ್ನು ಮೇಲಕ್ಕೆ ಜಗ್ತೀರ. ಉಸಿರು ತಗೋತಾ ಗುದನಾಳವನ್ನು ಮೇಲಕ್ಕೆತ್ತಿರಿ, ಹಿಡಿತೀರಿ ಮತ್ತು ಬಿಡ್ತೀರಿ. ಮೇಲಕ್ಕೆತ್ತಿರಿ, ಸಾವಕಾಶ ಖಾಲಿ ಮಾಡ್ತೀರಿ, ಪೂರ ಖಾಲಿ ಮಾಡ್ತೀರಿ. ಉಸಿರು ತಗೋಂತ ಗುದನಾಳವನ್ನು ಮೇಲಕ್ಕೆ, ಉಸಿರು ಬಿಡ್ತಾ ಗುದನಾಳ ಕೆಳಕ್ಕೆ. 3 ನಿಮಿಷ, ಕೇವಲ 3 ನಿಮಿಷ. ಆಳ ಉಸಿರಾಟ, ಗುದನಾಳ ಮೇಲಕ್ಕೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹಿಡಿತೀರಿ. ನಿಧಾನ ಕಂಟ್ರೋಲ್ಡ್ ಬ್ರೀದಿಂಗ್ ಅಂತೀನಿ ನಾನು. ನಿಧಾನ ಉಸಿರನ್ನು ಬಿಡ್ತೀರಾ, ಪೂರ ಶ್ವಾಸಕೋಶವನ್ನು ಖಾಲಿ ಮಾಡ್ತೀರಾ, ಗುದನಾಳವನ್ನು ಬಿಡ್ತೀರಾ. ಕೊನೆಯ 1 ನಿಮಿಷ, ಇನ್ನೊಂದು 2-3 ಸಲ ಉಸಿರು ತಗೊಳ್ಳಿ. ಭುಜ ಎತ್ತಬೇಕು, ಇನ್ನು ಭುಜ ಮ್ಯಾಗೆ ಹೇಳ್ಬೇಕು, ಎದೆ ಉಬ್ಬಿಸ್ಬೇಕು. ಖಾಲಿ ಮಾಡಿರಿ. ಖಾಲಿ ಮಾಡಿ. ಪೂರ್ಣ ಅದು ಕೂಡ ಇರಬೇಕು. ಉಸಿರಿನ ಕೂಡ ನಿಮ್ಮ ಮನಸ್ಸು ಇರಬೇಕು. ಉಸಿರು ಮತ್ತು ಮನಸ್ಸು ಏಕತ್ರ ಕೂಡಬೇಕದು. ಉಸಿರು ಮತ್ತು ಮನಸ್ಸು ಏಕತ್ರ ಕೂಡಬೇಕು. ಮುಗಿಯಿತು. 2ನೇ ಹಂತ ಮುಗಿಯಿತು, ಸ್ಟಾಪ್. 3ನೇ ಹಂತ, ಉಸಿರು ತಗೋತೀರಾ. ಉಸಿರು ತಗೊಂತ ಗುದನಾಳವನ್ನು ಮೇಲಕ್ಕೆತ್ತೀರಿ. ಬಟ್ ತೆಗೆದುಕೊಳ್ಳುವ ಉಸಿರು ಚಿನ್ನದ ಉಸಿರು. ಇಡೀ ಹವೆ ಚಿನ್ನದ ಬಣ್ಣ. ಅದು ವಾಯುವಿಗೆ ಬಣ್ಣ ಕೊಡ್ತೀರಾ.
ತೆಗೆದುಕೊಳ್ಳುವ ಉಸಿರಿಗೆ ಬಣ್ಣ ಕೊಡ್ತೀರಾ. ಮೂಗಿನ ಒಳಕ್ಕೆ ಹೋಗ್ತದ ಬಂಗಾರ ಬಣ್ಣದ ಉಸಿರು. ಅದೇ ಮೂಗಿನಿಂದ ಹೊರಗೆ ಬರ್ತದ ಕರ್ರಗೆ ಕರ್ರಗೆ ಕತ್ತಲೆಯ ಕಾರ್ಬನ್ ಟೈಪ್ ಉಸಿರು. ಕಾರ್ಬನ್ ಕರ್ರಗ ಟ್ರಕ್ನೊಳಗೆ ಸ್ಮೋಕ್ ಬರುತ್ತಲ್ಲ, ಕರ್ರಗಿನ ಸ್ಮೋಕು, ಆ ಥರ ಉಸಿರು ತಗೊತೀರಿ. ಗುದನಾಳ ಮೇಲೆ ಕೆತ್ತೀರಿ. ಚಿನ್ನದ ಉಸಿರನ್ನು ಒಳಗೆ ತಗೋತಾ ಇದ್ದೀರಿ. ಹಾಗೆ ಅಲ್ಲ, ಉಸಿರು ಹೊರಗೆ ಬಿಡ್ತಾ ಇದ್ದೀರಿ, ಗುದನಾಳ ಕೆಳಗೆ ಬಿಡ್ತಾ ಇದ್ದೀರಿ, ಜೊತೆಗೆ ಕರ್ರಗಿನ ಉಸಿರನ್ನು ಹೊರಗೆ ಬಿಡ್ತಾ ಇದ್ದೀರಾ. ಕರ್ರಗಿನ ಉಸಿರನ್ನು ಹೊರಗೆ ಬಿಡ್ತಾ ಇದ್ದೀರಾ. ಈಗ ಮತ್ತೆ ಮುಂದುವರಿಯೋಣ. ಈ ಉಸಿರು ತಗೋತಾ ಇದ್ದೀರಿ, ನೆನಪಿಡಿ, ಕಣ್ ತೆಗಿಬೇಡಿ. ಈ ಬರೀ ಹುಬ್ಬುಗಳನ್ನ ಮೇಲೆ ಕೆತ್ತಿ, ಗೊತ್ತಾಗುತ್ತಲ್ಲ. ಕಣ್ಣುಗಳನ್ನು ತೆಗೆಯದೆ ಪೂರ್ಣ ಎಷ್ಟಾಗುತ್ತೋ ಅಷ್ಟು ಹುಬ್ಬುಗಳನ್ನು ಮಾತ್ರ ಮೇಲೆ ಕೆತ್ತಬೇಕು. ಕುತ್ತಿಗೆ ಅಲ್ಲ, ಹುಬ್ಬುಗಳನ್ನ ಮೇಲೆ ಕೆತ್ತರೆ. ಇನ್ನು ಎತ್ತರೆ, ಒತ್ತಡ ಕೊಡ್ರೆ. ಈಗ ಕಣ್ಣು ಗುಡ್ಡೆಗಳ ಮೇಲೆ ಕೆತ್ತಿ ಕಣ್ಣು ತೆಗೆಯದೆ. ಕಣ್ಣು ಮುಚ್ಚಿದಿರಿ, ಕಣ್ಣು ಮುಚ್ಚಿಕೊಂಡೇ ಒಳಗೆ ಎತ್ತಿರಿ ಕಣ್ಣು ಗುಡ್ಡೆಗಳನ್ನು. ಹುಬ್ಬು ಸಂಪೂರ್ಣ ಮೇಲೆ ಕೆತ್ತಿರಿ, ಕಣ್ಣು ಗುಡ್ಡೆಗಳ ಮೇಲೆ ಕೆತ್ತಿರಿ. ಈಗ ಉಸಿರು ತಗೊಳ್ಳೋದು ಬಿಡೋದು ಮಾಡ್ರಿ. ಎಲ್ಲ ಕೂಡಿಸ್ಬೇಕೀಗ. ಉಸಿರು ಕೆಳಗೆ ಬಿಡಬೇಡ್ರಿ ಹುಬ್ಬುಗಳನ್ನ ಮೇಲೆ ಕೆತ್ತಬೇಕಾ. ಕಾಂಬಿನೇಷನ್ ಅದ ಇದು. ಮತ್ತು ಹುಬ್ಬುಗಳ ಮೇಲೆ ಕೆತ್ತರಿ, ಎತ್ತರಿ ಇನ್ನೂ ಎತ್ತರಿ ಮೇಲಕ್ಕೆ. ಪೂರ ಜಗ್ಗಿ ಮ್ಯಾಗ ಒತ್ತರಿ, ಜಗ್ಗಿ ಮ್ಯಾಗ ಎತ್ತರಿ. ಹುಬ್ಬುಗಳನ್ನು ಮೇಲೆ ಕೆತ್ತರಿ, ಹುಬ್ಬುಗಳನ್ನು ಮೇಲೆ ಕೆತ್ತರಿ. ಹುಬ್ಬುಗಳನ್ನು ಮೇಲೆ ಕೆತ್ತರಿ. ಕಣ್ಣು ತೆಗಿಬೇಡಿ, ಕಣ್ಣು ಗುಡ್ಡೆಗಳನ್ನ ಮೇಲೆ ಕೆತ್ತಿ. ಈಗ ಅದು ಹಿಡ್ಕೊಂಡ್ಬಿಡ್ರಿ. ಏನು ಮಾಡಬೇಕು? ಉಸಿರು ತಗೋಬೇಕು. ಆ ಉಸಿರು ಬಂಗಾರ ಬಣ್ಣ. ಗುದನಾಳ ಮೇಲೆ ಕೆತ್ತಿರಿ, ಹೊರಗೆ ಬಿಡ್ತಾ ಇದ್ದೀರಿ. ಅದು ಕರ್ರಗೆ, ಗುದನಾಳ ಕೆಳಕ್ಕೆ. ಅಷ್ಟು ಕಾಂಬಿನೇಷನ್ ಅದ ನೋಡ್ರಿ. ಚಂದ ಮಾಡ್ರಿ. ಎಷ್ಟು ಅದ್ಭುತ ಅನ್ನಿಸ್ತದ, ಎಷ್ಟು ಚಮತ್ಕಾರ ಆಗ್ತದೆ ಒಳಗಡೆ. ಕಣ್ಣು ತೆಗಿಬೇಡಿಯಪ್ಪ, ಕಣ್ಣು ತೆಗಿಬೇಡಿ. ಕಣ್ಣು ಮುಚ್ಚಿಕೊಂಡೆ, ಹುಬ್ಬುಗಳು ಮೇಲೆ, ಕಣ್ಣುಗಳು ಮೇಲೆ. ಮರಿಬೇಡ್ರಿ, ಹುಬ್ಬುಗಳ ಮೇಲೆ ಒತ್ತರಿ. ಕಾಂಬಿನೇಷನ್ ಅದ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕಿದನ್ನು. 4-5 ದಿವಸ ಇದನ್ನ ಪ್ರಾಕ್ಟೀಸ್ ಮಾಡಿಸ್ತೇನೆ ಅಂತ. ಇದು ಒಂದು ಹಂತ ಬಂತೀಗ. ಹುಬ್ಬುಗಳ ಮೇಲೆ ಎತ್ತಮ್ಮ, ಹುಬ್ಬುಗಳ ಮೇಲೆ ಪೂರ ಎತ್ತರಿ. ಹುಬ್ಬುಗಳು, ಕಣ್ಣುಗಳು, ಉಸಿರು ಮೇಲೆ, ಗುದನಾಳ ಮೇಲೆ. ಕೊನೆಯ 2 ನಿಮಿಷ, ಲಾಸ್ಟ್ 2 ಮಿನಿಟ್ಸ್. ಹುಬ್ಬುಗಳ ಮೇಲೆ, ಇನ್ನಷ್ಟು ಮೇಲೆ. ಎಸ್, ಸ್ಟಾಪ್. ಈಗ ಬರೀ ಹುಬ್ಬುಗಳನ್ನಷ್ಟೇ ಮೇಗೆತ್ತಿರಿ, ಪೂರ್ಣ ಹುಬ್ಬುಗಳನ್ನ ಮೇಲೆ ಕೆತ್ತರಿ, ಪೂರ್ಣ ಮೇಲೆ ಕೆತ್ತರಿ. ನಾಲಿಗೆ ಹೊರ ಚಾತ್ರಿ, ಪೂರ ಚಾತ್ರಿ, ಪೂರ ನಾಲಿಗೆನ ಚಾಚಿ, ಇನ್ನು ಚಾಚಿ. ನಿಮ್ಗೆ ಗದ್ದಕ್ಕೆ ಹತ್ಬೇಕು ನಾಲಿಗೆ ತುದಿ. ಜಗ್ರಿ. ನಗುವಂಥದ್ದು ಏನದರೋ, ಎಂಥ ಹುಚ್ಚುಗಳದಿರಿ ನೀವು ಅಂತ. ನಾವು ನಿಮ್ಮ ಮಾಡೋಕ್ಕಾಗವಲ್ಲ, ಅದಕ್ಕೆ ನಗಬೇಕಾ? ಏನು ಮೂರ್ಖರಿದಿರಪ್ಪ. ಏನಾಗತ್ತೆ ಒಳ್ಳೆ ನೋಡ್ಕೊರಿ ಅದನ್ನ.
ತಾಕತ್ತಿಲ್ಲ ಇವನವನು ರಾಗಿ ತೆಗೆದು ಹರ್ಯಾಡ್ತೀರಿ ಇವನವನು. ತೆಗೀರಿ, ಏನಾಗುತ್ತೆ ನೋಡ್ರಿ ಅದನ್ನ. ಎಲ್ಲೆಲ್ಲಿ ಜಗ್ತಾವ ನೋಡ್ರಿ, ಎಲ್ಲೆಲ್ಲಿ ಹೀಸ್ತಾವ. ಇನ್ನೂ ತೆಗೀರಿ, ಇನ್ನೂ ಒತ್ತಿರಿ ನಾಲಿಗೆಯನ್ನ. ಉಬ್ಬು ಮ್ಯಾಗ ಎತ್ತಬೇಕು, ನಾಲಿಗೆ ಹೊರಗೆ ಒತ್ತಬೇಕು. ಇನ್ನು ಜಗ್ತಾ ಇರಿ. ಹುಬ್ಬುಗಳ ಮೇಲೆ ಕೆತ್ತಾನೆ ಇರಿ. ಏನಾಗತ್ತೆ ನೋಡ್ಕೊರಿ ಅಲ್ಲಿ ಒಳಗಡೆ, ದೇಹದ ಒಳಗಡೆ. ಇದುವರೆಗೆ ನಾನು ಹೇಳಿದ ಕ್ರಿಯೆಯನ್ನು ಮಾಡಿದಿರಿ. ನಿಮ್ಮ ದೇಹದ ಒಳಗಡೆ, ವಿಶೇಷವಾಗಿ ಗಂಟಲಿನೊಳಗೆ, ಕಿವಿಯ ಸ್ನಾಯುಗಳು, ಕಣ್ಣಿನ ಸ್ನಾಯುಗಳು ಎಷ್ಟು ಜಗ್ಗಿದವು, ಈಗ ಹೆಂಗದ ನೋಡ್ಕೊಳ್ಳಿ. ನಿಮ್ಮ ಶರೀರದ ಒಂದು ಅದ್ಭುತ ಅದು, ನಿಮಗೇ ಗೊತ್ತಿಲ್ಲದ ಅದ್ಭುತ. ನಿಮಗೇ ಗೊತ್ತಿರದ ಅದ್ಭುತಗಳು ನಿಮ್ಮ ಶರೀರದೊಳಗಡೆ ಇವೆ. ಮುಖದೊಳಗದ, ಕಣ್ಣೊಳಗದ, ಬಾಯಿಯೊಳಗದ, ನಾಲಿಗೆಯೊಳಗದ. ನಿಮ್ಗೆ ಗೊತ್ತಿಲ್ಲ. ಈಗ ಓಂಕಾರ, ದೀರ್ಘ ಉಸಿರು, ಓಂಕಾರವನ್ನು ಹೇಳ್ರಿ ಒಂದೇ ಸಲ. ಶಾಂತಿ 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 ಶಾಂತಿ. ಶ್ರೀ ಗುರುದೇವ. ಎರಡೂ ಕೈಗಳನ್ನು ತಿಕ್ಕೊಳ್ಳಿ, ಕಣ್ಣು ಉಜ್ಜಿಕೊಳ್ಳಿ.